ಮಳೆಗೆ ಕಲಬುರಗಿಯ ಕತೆ ವ್ಯತಿಯನ್ನ ನೋಡಿದ್ವಿ. ಇನ್ನು ಧಾರವಾಡದಲ್ಲೂ ಕೂಡ ಇವತ್ತು ಮಳೆರಾಯನ ಅಬ್ಬರ ಜೋರಾಗಿತ್ತು. ಧಾರವಾಡದಲ್ಲಿ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿ ಹೋಗಿತ್ತು. ಎಸ್ಡಿಎಂ ಆಸ್ಪತ್ರೆ ಸತ್ತೂರು ಕ್ರಾಸ್ ಬಳಿ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಹೆಬ್ಬಳ್ಳಿಯಲ್ಲಿ ವಿದ್ಯುತ್ ಕಂಬ ಹಾಗೂ ಮರಗಳು ಧರಶಾಹಿಯಾಗಿದ್ದಾವೆ. ಇನ್ನು ಹುಬ್ಬಳ್ಳಿ ಭಾಗದಲ್ಲೂ ಕೂಡ ಗಾಳಿ ಮಳೆಗೆ ಬೃಹತ್ ಮರ ನೆಲಕ್ಕುರುಳಿದೆ. ಮಂಜುನಾಥ ನಗರ ಆನಂದನಗರ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಧಾರವಾಡ ಹುಬ್ಬಳ್ಳಿ ಎರಡೂ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಇವತ್ತು ಜೋರಾಗೇ ಇತ್ತು. ಭಾರಿ ಗಾಳಿ ಮಳೆಗೆ ರಸ್ತೆ ಜಲಾವೃತವಾಗಿ ಹೋಗಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಹುಬ್ಬಳ್ಳಿ ಧಾರವಾಡದ ದೃಶ್ಯ. ರಸ್ತೆನೋ ಇದು ನದಿನೋ ಒಂದು ಗೊತ್ತಾಗ್ತಾ ಇಲ್ಲ. ಆ ಮಟ್ಟಿಗೆ ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಹೋಗೋದಾದ್ರೂ ಹೇಗೆ? ಅಧಿಕಾರಿಗಳ ನಿರ್ಲಕ್ಷ್ಯದಲ್ಲಿ ಎಷ್ಟು ಮಟ್ಟಿಗಿದೆ ಅಂದ್ರೆ ಮುಂಗಾರು ಮಳೆ ಪ್ರಾರಂಭ ಆಗಿಲ್ಲ, ಇನ್ನೂ ಕೂಡ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇರೋದು. ಇವರು ಚರಂಡಿನ ಎಷ್ಟು ಮಟ್ಟಿಗೆ ಕ್ಲೀನ್ ಮಾಡಿಸಿದ್ದಾರೆ, ಮುಂಗಾರು ಮಳೆಗೆ ಎಷ್ಟೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಕಣ್ಣಿಗೆ ಕಟ್ಟಿರುವಂತ ದೃಶ್ಯ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಾವೇದ್, ಇನ್ನೂ ಕೂಡ ಮುಂಗಾರು ಮಳೆ ಪ್ರಾರಂಭ ಆಗಿಲ್ಲ, ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇರೋದು. ಆದ್ರೆ ಈಗಲೇ ರಸ್ತೆಗಳೆಲ್ಲ ನೀರು ನಿಂತ್ಕೊಳ್ತಾ ಇದೆ, ಮರಗಳು ಧರಶಾಹಿ ಆಗ್ತಾ ಇದೆ. ಅಂದ್ರೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಈಗ. ಯಾಕೆ ಅಧಿಕಾರಿಗಳು ಈ ಮಟ್ಟಿಗೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಮುಂಗಾರು ಮಳೆ ಆರಂಭ ಆಗೋದಕ್ಕಿಂತ ಮುಂಚೆ? ನಿಜ ನಯ, ಧಾರವಾಡ ನಗರಕ್ಕೆ ಇವತ್ತು ದೊಡ್ಡ ಮಳೆ ಏನಂತ ಹೇಳಿದ್ರೆ ಬಂದಿರುವಂತದ್ದು. ಹೀಗಾಗಿ ಬಹುತೇಕ ರಸ್ತೆಗಳಲ್ಲಿ ನೀರು ನಿಂತಿರುವಂತದ್ದು. ಮಹಾನಗರ ಪಾಲಿಕೆ ಇಷ್ಟೊತ್ತಿಗೆ ಏನಂತ ಹೇಳಿದ್ರೆ ಇವೆಲ್ಲ ಏನಂತ ಹೇಳಿದ್ರೆ ಚರಂಡಿಗಳನ್ನ ಕ್ಲೀನ್ ಮಾಡಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಂತ ವ್ಯವಸ್ಥೆ ಮಾಡದೇ ಇರೋದಕ್ಕೆ ದೊಡ್ಡ ಮಳೆಗೆ ಏನಂತ ಹೇಳಿದ್ರೆ ಈಗ ಈ ಎಲ್ಲ ರಸ್ತೆಗಳು ಏನಂತ ಹೇಳಿದ್ರೆ ಜಲಾವೃತ ಆಗಿರುವಂತದ್ದು. ಮತ್ತೊಂದು ಕಡೆ ಏನಂತ ಹೇಳಿದ್ರೆ ದೊಡ್ಡ ಮರಗಳು ಬಿದ್ದಿರುವಂತದ್ದು, ಅದರ ಜೊತೆಗೆ ವಿದ್ಯುತ್ ಕಂಬಗಳ ಬಿದ್ದಿರುವಂತದ್ದು. ಇವೆಲ್ಲ ಏನಂತ ಹೇಳಿದ್ರೆ ಘಟನೆ ಆಗಿ ಸದ್ಯಕ್ಕೆ ಸಾಕಷ್ಟು ಜನ ಏನಂತ ಹೇಳಿದ್ರೆ ಜನಜೀವನ ವ್ಯಸ್ತ ಆಗಿದೆ. ಅಧಿಕಾರಿಗಳು ಇದರ ಬಗ್ಗೆ ಏನಂತ ಹೇಳಿದ್ರೆ ಹೆಚ್ಚಿನ ಗಮನ ವಹಿಸಬೇಕು. ಯಾಕಂತ ಹೇಳಿದ್ರೆ ಒಂದೇ ವಾರದಲ್ಲಿ ಈಗ ಮುಂಗಾರು ಮಳೆ ಆರಂಭ ಆಗಲಿದೆ. ಹೀಗಾಗಿ ಅಧಿಕಾರಿಗಳು ಅಕಸ್ಮಾತ್ ಆಗಿ ಏನಾದ್ರೂ ಇದು ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಸಾರ್ವಜನಿಕರು ಏನಂತ ಹೇಳಿದ್ರೆ ದೊಡ್ಡ ಸಮಸ್ಯೆನ ಅನುಭವಿಸುವಂತ ಪರಿಸ್ಥಿತಿ ಬರ್ಬೋದು. ನಯನ, ಓಕೆ ಜಾವೇದ್, ಹಾಗೆ ಸಂಪರ್ಕದಲ್ಲಿರಿ. ಇವತ್ತು ಸುರಿದಿರೋ ಮಳೆಗೆ ಹಾವೇರಿ ಭಾಗದಲ್ಲೂ ಕೂಡ ಸಾಕಷ್ಟು ಅನಾಹುತ ಸಂಭವಿಸಿದೆ. ಜೋರಾಗಿ ಗಾಳಿ ಮಳೆ ಹಾವೇರಿ ಭಾಗದಲ್ಲೂ ಕೂಡ ಕೆಲವೊಂದು ಅನಾಹುತಗಳಿಗೆ ಕಾರಣ ಆಗಿದೆ. ಇವತ್ತು ಗಾಳಿ ಮಳೆಗೆ ತೆಂಗಿನ ಮರ, ಅಡಿಕೆ ಮರ ಧರಶಾಹಿಯಾಗಿದೆ. ಹಾವೇರಿ ಜಿಲ್ಲೆಯ ಕುಡಪಲಿ ಬಡಸಂಗಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 20ಕ್ಕೂ ಹೆಚ್ಚು ತೆಂಗಿನ ಮರ, 50ಕ್ಕೂ ಹೆಚ್ಚು ಅಡಿಕೆ ಮರ ನೆಲಸಮಾಗಿ ಹೋಗಿದ್ದಾವೆ. ಸುಮಾರು 5 ಲಕ್ಷಕ್ಕೂ ಅಧಿಕ ಮೌಲ್ಯದ ಮರಗಳಿಗೆ ಹಾನಿಯುಂಟಾಗಿದೆ. ತೆಂಗಿನ ಮರ, ಅಡಿಕೆ ಮರಗಳಿಗೆ ಹಾನಿ ಆಗ್ತಾ ಇದೆ ಅಂದ್ರೆ ರೈತನ ಬದುಕು ಮೂರಾಪಟ್ಟೆ ಆಗ್ತಾ ಇದೆ ಅಂತಾನೆ ಅರ್ಥ. ಯಾಕಂದ್ರೆ ವಾರ್ಷಿಕ ಬೆಳೆಗಳನ್ನ ಕೊಡುವಂತಹ ಗಿಡಗಳು ಇವು. ಒಂದು ವರ್ಷದ ಬೆಳೆನೇ ಹೋಯ್ತು ಅಂತ ಅರ್ಥ. ಇಷ್ಟೊಂದು ತೆಂಗಿನ ಮರಗಳು, ಅಡಿಕೆ ಮರಗಳು ಬೀಳ್ತಾ ಇದ್ರೆ ಸಾಕಷ್ಟು ಅಂದ್ರೆ ಲಕ್ಷಾಂತರ ಪ್ರಮಾಣದಲ್ಲೇ ರೈತರಿಗೆ ನಷ್ಟ ಉಂಟಾಗಿದೆ ಅಂತ. ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೋ? ರೈತರಂತೂ ಮನವಿ ಮಾಡೋದನ್ನ ಮಾಡೇ ಮಾಡ್ತಾರೆ, ಬೆಳೆ ಹಾನಿ ಆಗಿದೆ, ಪರಿಹಾರ ಕೊಡಿ ಅಂತ. ಆದರೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದೇ ಮುಂದಿರುವಂಥದ್ದು. ಈಗ 20ಕ್ಕೂ ಹೆಚ್ಚು ತೆಂಗಿನ ಮರ, 50ಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಸಮಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಫಕೀರಯ್ಯ, ನಾವು ಇಷ್ಟೊತ್ತು ಸುದ್ದಿಗಳನ್ನ ನೋಡ್ತಾ ಇದ್ವಿ. ರಾಜ್ಯದ ನಾನಾ ಭಾಗಗಳಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಹಾವೇರಿ ಭಾಗದಲ್ಲಿ ಈ ಮಳೆಗೆ ಏನೆಲ್ಲ ಹಾನಿ ಉಂಟಾಗಿದೆ? ನಯನ, ಇವತ್ತು ಕೂಡ ಹಾವೇರಿ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿರುವಂತದ್ದು. ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಗೆ 2ನೇ ದಿನವೂ ಕೂಡ ಅಕ್ಷರಶಃ ಅನ್ನದಾತರು ತತ್ತರಿಸಿ ಹೋಗಿರುವಂತದ್ದು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪ್ಲಿ ಮತ್ತೆ ಬಡಸಂಗಾಪುರ ಗ್ರಾಮದಲ್ಲಿ ತೆಂಗಿನ ಮರಗಳು ಮತ್ತೆ ಅಡಿಕೆ ಮರಗಳು ಸಂಪೂರ್ಣವಾಗಿ ನೆಲಕಚ್ಚಿರುವಂತದ್ದು. ಸುತ್ತಮುತ್ತಲಿನ 10ಕ್ಕೂ ಅಧಿಕ ರೈತರ ಏನು ಅಡಿಕೆ ಮರಗಳು ಏನಿದ್ದಾವೆ ಅವು ಸಂಪೂರ್ಣವಾಗಿ ನೆಲಕಚ್ಚಿರುವ ಹಿನ್ನೆಲೆಯಲ್ಲಿ 20 ವರ್ಷಕ್ಕೂ ಅಧಿಕವಾಗಿ ಮಕ್ಕಳಂತೆ ಸಾಕಿದಂತಹ ಅಡಿಕೆ ಮರಗಳು ಬಿರುಗಾಳಿಗೆ ನೆಲ ಕಚ್ಚಿರುವಂತದ್ದು. ಸುಮಾರು ಲಕ್ಷಾಂತರ ರೂಪಾಯಿ ಏನು ಮೌಲ್ಯದ ಅಡಿಕೆ ಮರಗಳು ನೆಲ ಕಚ್ಚಿರುವಂತಹ ಹಿನ್ನೆಲೆಯಲ್ಲಿ ಅನ್ನದಾತರು ಬಿರುಗಾಳಿ ಮಳೆಗೆ ತತ್ತರಿಸಿ ಹೋಗಿರುವಂತದ್ದು. ಇನ್ನು ರಾಣೆಬೆನ್ನೂರು ತಾಲೂಕು ಹುಲಿಕಟ್ಟಿಯ ಗ್ರಾಮದಲ್ಲಿ ಕೂಡ
20 ಲಕ್ಷಕ್ಕೂ ಅಧಿಕ ಮೌಲ್ಯದ ಏನು ಕೋಳಿ ಫಾರ್ಮ್ ಅನ್ನ ನೂತನವಾಗಿ ಕೋಳಿ ಫಾರ್ಮ್ ಅನ್ನ ನಿರ್ಮಾಣ ಹಂತದ ಕೋಳಿ ಫಾರ್ಮ್ ಕೂಡ ಅದರ ಮೇಲ್ಛಾವಣಿ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂತದ್ದು. ಹೀಗಾಗಿ ಸಾಲ ಸೂಲ ಮಾಡಿದಂತಹ ಕೋಳಿ ಫಾರ್ಮ್ ಈಗೂ ಕೂಡ ಬಿರುಗಾಳಿ ಮಳೆಗೆ ಸಂಪೂರ್ಣವಾಗಿ ನಾಶವಾಗಿರುವಂತದ್ದು. ಒಟ್ಟಿನಲ್ಲಿ 2ನೇ ದಿನವೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ಅಕ್ಷರಶಃ ತತ್ತರಿಸಿ ಹೋಗಿರುವಂತದ್ದು. ಶಾಲೆಯ ಮೇಲ್ಛಾವಣಿಗಳು ಕೂಡ ಕಿತ್ತು ಹೋಗಿರುವಂತದ್ದು. ಅಂದ್ರೆ ಮಳೆರಾಯನ ಆರ್ಭಟಕ್ಕೆ ಹಾವೇರಿ ಜಿಲ್ಲೆಯ ಜನರು ಅಕ್ಷರಶಃ ತತ್ತರಿಸಿ ಹೋಗಿ ಅದರಲ್ಲೂ ಬಿರುಗಾಳಿಗೆ ಕಂಗಾಲಾಗಿರುವಂತದ್ದು. ನಯನಾ, ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದ್ರೆ ಕಳೆದ 2-3 ದಿನಗಳಿಂದ ಸುರಿತಾ ಇರುವ ಮಳೆಗೆ ಉತ್ತರ ಕರ್ನಾಟಕ ಭಾಗನೇ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಗದಗ ಜಿಲ್ಲೆಯಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಬಿರುಗಾಳಿಗೆ ಶಾಲೆಯ ಮೇಲ್ಛಾವಣಿಗಳೇ ಹಾರಿ ಹೋಗಿದೆ. ಗಾಳಿಗೆ ವಿಡಿಎಸ್ಟಿ ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಗದಗ್ನ ಟ್ಯಾಗೋರ್ ರಸ್ತೆಯಲ್ಲಿ ಕೂಡ ಮರಗಳು ನೆಲಸಮಾಗಿದೆ. ಅಂದ್ರೆ ಗದಗ ಭಾಗದಲ್ಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರೋದು. ಗದಗ, ರೋಣ, ಗಜೇಂದ್ರಗಡ, ಲಕ್ಷ್ಮೇಶ್ವರದಲ್ಲೂ ಕೂಡ ಮಳೆಯ ಪ್ರಮಾಣ ಇವತ್ತು ಜೋರಾಗೇ ಇತ್ತು. ನಾವು ನಿನ್ನೆ ಮೊನ್ನೆಯಿಂದ ಸುಮಾರಿಂದ ಕೇಸಸ್ಗಳನ್ನು ನೋಡ್ತಾ ಇದ್ದೀವಿ. ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿರೋದು, ಶಾಲೆಯ ಮೇಲ್ಛಾವಣಿ ಬಂದು ರಸ್ತೆಗೆ ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗಿರೋದು. ಇವತ್ತು ಕೂಡ ಗದಗ ಭಾಗದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. ಗದಗದಲ್ಲಿ ಬಿಡಿಎಸ್ಟಿ ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿರುವ ದೃಶ್ಯವನ್ನ ನಾವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮರ ಕೂಡ ಬಿದ್ದಿರುವ ದೃಶ್ಯ. ಇದು ಮಕಾನಗಲ್ಲಿ 24ನೇ ವಾರ್ಡ್, ದೊಡ್ಡ ಗಡಿಯಾರಲಿಂದ ಮರ್ಚೆಂಟ್ ಬ್ಯಾಂಕ್ SSK ಸ್ಕೂಲ್ ಹೋಗುವಂಥ ರೋಡ್ನ್ಯಾಗ ದೊಡ್ಡ ಮರ ಬಿದ್ದೈತಿ. 3-4 ಕಂಬ ಬಿದ್ದಾವು. ಇಲ್ಲಿ ಹಾಗೆ ಅಲ್ಲೇ 1 ತಾಸು ಆತ ಮಳೆ ಗುಡುಗು ಅಂತಂದು. ಇದಕ್ಕಿಂತ ಮುಂಚಿತವಾಗಿ ನಾ 1 ವರ್ಷದ ಹಿಂದೆ ಗದಗ ನಗರಸಭೆ ಕಮಿಷನರಿಗೂ ಮತ್ತು ಲೋಕಾಯುಕ್ತರಿಗೂ ಮತ್ತು ಇಲ್ಲಿ ಮಕಾನಗಲ್ಲಿ ಸಂಬಂಧಪಟ್ಟ ಇಲಾಖೆದವ್ರಿಗೂ ಎಲ್ಲರಿಗೂ ಅರ್ಜಿ ಕೊಟ್ಟೆ. ನಾನು ಅರ್ಜಿ ಕೊಟ್ಟಂಥ ರಿಸೀವ್ ಕಾಪಿ ನನ್ನಲ್ಲಿ ಅದಾವು. 30-40 ವರ್ಷದಿಂದ ಲೈಟಿಂಗ್ ಕಂಬ ಹಳೇವು ಅದಾವು. ಇವನ್ನ ಚೇಂಜ್ ಮಾಡಿರಿ,